welcome to C.K. Chandru Sweetu Kara Coffee, presented by Sri Krishna Shuddha Halli Tuppa, powered by India Sweet House. ನೀವೆಲ್ಲರೂ ಇನ್ನೂ ನಮ್ಮ C.K. Chandru ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಬರೀ ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ಸಾಲದು, ನಿಮ್ಮ ರಿಲೇಟಿವ್ಸ್ಗೆ ನಿಮ್ಮ ಫ್ರೆಂಡ್ಸ್ಗೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಅವ್ರಿಗೂ ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ. ಮತ್ತು ನೀವು ನಮ್ಮ ವೀಡಿಯೋಗಳು ಇಷ್ಟಪಟ್ಟರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಒತ್ತಿ. ನಾವು ಅಪ್ಲೋಡ್ ಮಾಡೋ ವೀಡಿಯೋಗಳು ನಿಮಗೆ ಕೂಡಲೇ ಸಿಗುತ್ತೆ. ತಡ ಮಾಡೋದು ಬೇಡ, ಶುರು ಮಾಡೋಣ ನಮ್ಮ ಸ್ವೀಟು ಖಾರ ಕಾಫಿ. ನಿಮಗೆಲ್ಲ ಗೊತ್ತಿರೋ ಹಾಗೆ ನಾವು ನವರಾತ್ರಿ ವಿಶೇಷವನ್ನು ಮಾಡ್ತಾಯಿದ್ದೀವಿ. ಇವತ್ತು 9ನೇ ದಿನ, ನವರಾತ್ರಿಯ ಕೊನೆಯ ರಾತ್ರಿ. ಇವತ್ತು ಸಿದ್ಧಿದಾತ್ರಿ ಅನ್ನುವ ದೇವಿಯನ್ನು ಪೂಜೆ ಮಾಡಬೇಕು. ಸಿದ್ಧಿದಾತ್ರಿ ದೇವಿಗೆ ಪೂಜೆ ಮಾಡಬೇಕು ಅಂದರೆ ನಾವು ತಿಳಿ ನೀಲಿ ಬಣ್ಣದ ಬಟ್ಟೆ ಹಾಕ್ಕೋಬೇಕು, ಸ್ಕೈ ಬ್ಲೂ ಕಲರ್ ಬಟ್ಟೆ ಹಾಕ್ಕೋಬೇಕು. ಸೊ ಅದನ್ನೇ ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು ವಿಶೇಷವಾದಂಥ ಒಂದು ಪ್ರಸಾದವನ್ನು ನೈವೇದ್ಯಕ್ಕೆ ಇಡಬೇಕು. ಏನಪ್ಪ ಅದು ಅಂದರೆ ಶಾಲ್ಯಾನ್ನ ಅಂತ ಅದಕ್ಕೆ ಕರೀತಾರೆ. ಈ ಶಾಲ್ಯಾನ್ನ ಮಾಡೋದು ಹೇಗೆ ಅಂತ ಇವತ್ತು ಹೇಳ್ಕೊಡ್ತೀನಿ. ಸೊ ಇವತ್ತಿನ ವಿಶೇಷ ಶಾಲ್ಯಾನ್ನ. ಈ ಶಾಲ್ಯಾನ್ನ ಮಾಡೋಕ್ಕೆ ಏನೇನು ಪದಾರ್ಥಗಳು ಬೇಕು ನೋಟ್ ಮಾಡ್ಕೊಳ್ಳಿ. ನಾನಿಲ್ಲಿ 1 ಕಪ್ಪಷ್ಟು ಅಕ್ಕಿಯನ್ನು ನೆನೆಸಿಟ್ಕೊಂಡಿದ್ದೀನಿ. ನೀವು ಓನ್ಲಿ ಯಾವ ಅಕ್ಕಿ ಬಳಸ್ತೀರೋ ಆ ಅಕ್ಕಿ 1 ಕಪ್ಪಷ್ಟು. ಹಾಗೆಯೇ ಒಂದು 2.5 ಕಪ್ಪಷ್ಟು ಹಾಲು. ಓಕೆ. ಹಾಗೆಯೇ ಒಂದು ಅರ್ಧ ಕಪ್ಪಷ್ಟು ತೆಂಗಿನಕಾಯಿ ತುರಿ, ಒಂದು 5 ರಿಂದ 6 ಲವಂಗ, ಒಂದು ಸ್ವಲ್ಪ ಪಚ್ಕರ್ಪೂರ, ಒಂದು ಸ್ವಲ್ಪ ಏಲಕ್ಕಿ ಪುಡಿ, ಹಾಗೆಯೇ ದ್ರಾಕ್ಷಿ, ಒಂದು ಸ್ವಲ್ಪ ಗೋಡಂಬಿ, ಒಂದು ಸ್ವಲ್ಪ ಕೇಸರಿಯನ್ನು ಬಿಸಿ ಹಾಲಲ್ಲಿ ನೆನೆಸಿಟ್ಕೊಂಡಿದ್ದೀನಿ. ಸುಮಾರು ಒಂದು 2 ಚಿಟಿಕೆ ಕೇಸರಿ, ಒಳ್ಳೆ ಕೇಸರಿ ಬಣ್ಣ ಬರಬೇಕು ಇದಕ್ಕೆ. ಹಾಗೆಯೇ 1.5 ಕಪ್ಪಷ್ಟು ಪುಡಿ ಮಾಡಿದ ಕೆಂಪು ಕಲ್ಸಕ್ಕರೆಯನ್ನು ಇಟ್ಕೊಂಡಿದ್ದೀನಿ. ಸ್ವಲ್ಪ ನಾವು ಶ್ರೀಕೃಷ್ಣ ಹಳ್ಳಿ ತುಪ್ಪವನ್ನು ಬಳಸ್ತಾ ಇದ್ದೀವಿ. ಇವೆಲ್ಲ ನಮ್ಮ ಇವತ್ತಿನ ವಿಶೇಷ ಶಾಲ್ಯಾನ್ನಕ್ಕೆ ಬೇಕಾಗಿರ್ತಕ್ಕಂಥ ಪದಾರ್ಥಗಳು. ಈಗ ಶಾಲ್ಯಾನ್ನ ಮಾಡೋಕ್ಕೆ ಶುರು ಮಾಡೋಣ, ತಡ ಮಾಡೋದು ಬೇಡ. ಸೊ ಫಸ್ಟ್ ಏನು ಮಾಡಬೇಕು ಅಂದರೆ ಒಂದು ಕುಕ್ಕರ್ ತೊಗೋಬೇಕು. ಲೆಸನ್ ನಂಬರ್ 1, ಒಲೆ ಹತ್ತಿಸಬೇಕು. ಅದರ ಮೇಲೆ ಒಂದು ಕುಕ್ಕರ್ ಇಡಬೇಕು. ಕುಕ್ಕರ್ ಇಟ್ಟ ಮೇಲೆ ಇದಕ್ಕೆ ನಾವು ನೆನೆಸಿದ ಅಕ್ಕಿ ಹಾಕ್ಬಿಡೋಣ. ಇದಕ್ಕೆ ನಾವು 2.5 ಕಪ್ಪಷ್ಟು ಹಾಲು, ಇಲ್ಲಿ ಹಾಲು ಹಾಕಿ ಇದಕ್ಕೆ ನಾವು ಹಾಲಲ್ಲಿ ನೆನೆಸಿರುವ ಕೇಸರಿ ಇದೆಯಲ್ಲ ಅದನ್ನು ಹಾಕ್ಬಿಡೋಣ. ಇದು 1 ರೌಂಡ್ ಕುದಿಬೇಕು. ಕುದಿ ಬಂದಮೇಲೆ ನಾವು ಮುಚ್ಚಳ ಮುಚ್ಚಿ 3 ವಿಸಿಲ್ ಕೂಗಿಸ್ಬೇಕು. ಇದು ಚೆನ್ನಾಗಿ ಕುದಿ ಬರಲಿ. ಈ ಕಡೆ ನಾವೇನು ಮಾಡೋಣ ಅಂದರೆ ಒಂದು ಪ್ಯಾನ್ ತಗೊಂಡು ಇದಕ್ಕೆ ಕಲ್ಸಕ್ಕರೆ ಹಾಕೋಣ. ಪುಡಿ ಮಾಡಿದ ಕಲ್ಸಕ್ಕರೆ. ಓಕೆ. ಇದಕ್ಕೆ ನೀರು, ಇದು ಮುಳುಗುವಷ್ಟು ನೀರು ಹಾಕಿದ್ರೆ ಸಾಕು. ಓಕೆ. ಇದು ಚೆನ್ನಾಗಿ ಕರಗೋ ತನಕ ಕುದಿಸ್ಬೇಕು. ಕರಗಬೇಕು, ಇದಷ್ಟೇ. ಇದು ಚೆನ್ನಾಗಿ ಕರಗಲಿ, ಇದು ಚೆನ್ನಾಗಿ ಕುದಿಬೇಕು. ಶ್ರೀಕೃಷ್ಣ ತುಪ್ಪದಿಂದ ಈಗ ಭಾರಿ ಉಳಿತಾಯ. ಪ್ರತಿ ಅರ್ಧ ಲೀಟರ್ ಪೌಚ್ನೊಂದಿಗೆ 150 ರೂಪಾಯಿ ಬೆಲೆಯ ಕಂಟೈನರ್ ಉಚಿತ. ಸಾಂಪ್ರದಾಯಿಕ ಸೊಗಡಿನ ತುಪ್ಪ, ಶ್ರೀಕೃಷ್ಣ ಹಳ್ಳಿ ತುಪ್ಪ. ನಿಮಗೆ ಇವತ್ತು ಒಂದು ರಿಯಲ್ ಲೈಫ್ ಕತೆ ಹೇಳ್ತೇನೆ ನೋಡಿ. 1892ನೇ ಇಸ್ವಿನಲ್ಲಿ ಅಮೇರಿಕಾದಲ್ಲಿ ಸ್ಟ್ಯಾನ್ಫೋರ್ಡಲ್ಲಿ ನಡೆದಂಥ ಘಟನೆ ಇದು. ಏನಂದರೆ ಒಬ್ಬ ವಿದ್ಯಾರ್ಥಿ, ಅವನು ಫೀಸ್ ಕಟ್ಟಬೇಕಾಗಿರುತ್ತೆ. ಕಾಲೇಜ್ದು, ಸ್ಟ್ಯಾನ್ಫೋರ್ಡ್ ಯೂನಿವರ್ಸಿಟಿ ಕಾಲೇಜ್ದು ಫೀಸ್ ಕಟ್ಟಬೇಕಾಗಿರುತ್ತೆ. ಆದರೆ ಅವನ ಹತ್ರ ದುಡ್ಡು ಇರೋದಿಲ್ಲ. ಅವನೊಬ್ಬ ಅನಾಥ. ದುಡ್ಡನ್ನು ಹೆಂಗೆ ಹೊಂಚೋದು ಅಂತ ಏನೇನೋ ತಲೆ ಕೆಡಿಸ್ಕೊಳ್ತಾನೆ. ತಲೆಗೆ ಏನೂ ಹೊಳೆಯೋದೇ ಇಲ್ಲ. ಫೀಸ್ ಕಟ್ಟೋದಕ್ಕೆ ಟೈಮ್ ಹತ್ತಿರ ಬರ್ತಾ ಇದೆ, ಆದರೆ ಇವನಿಗೆ ಫೀಸ್ ಕಟ್ಟೋಕ್ಕೆ ದುಡ್ಡಿಲ್ಲ. ಆಗ ಏನು ಮಾಡೋದು ಅಂತ ಯೋಚನೆ ಮಾಡಿದಾಗ ಅವನ ಫ್ರೆಂಡು ಒಂದು ಐಡಿಯಾ ಪಡೆದ ಉಳಿತವ್ರಿಗೆ. ಏನಂದರೆ, ನಾವು ಯಾಕೆ ಒಂದು ಮ್ಯೂಸಿಕ್ ಕಾನ್ಸರ್ಟ್ನ ಆರ್ಗನೈಸ್ ಮಾಡಿಬಿಟ್ಟು ಟಿಕೆಟ್ ಮಾರಿ, ಟಿಕೆಟ್ ಬರೋ ದುಡ್ಡಲ್ಲಿ ನಾವು ಯಾಕೆ ಫೀಸ್ ಕಟ್ಟಬಾರ್ದು ಅಂತ ಯೋಚನೆ ಮಾಡಿದ್ರು. ಹಾಗಾಗಿ ಆಗಿನ ಕಾಲದಲ್ಲಿ ಭಾಳ ದೊಡ್ಡ ಹೆಸರು ಮಾಡಿದಂಥ ಪಿಯಾನೋ ಪ್ಲೇಯರು ಇಗ್ನೇಸಿ ಪೆಡ್ವರ್ಸ್ಕಿ ಅಂತ ಹೇಳಿ ಅವನ ಹೆಸರು, ಪೆಡ್ವರ್ಸ್ಕಿ ಅಂತ. ಆ ಇಗ್ನೇಸಿ ಪೆಡ್ವರ್ಸ್ಕಿಗೆ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ದಯವಿಟ್ಟು ನಮಗೆ ಒಂದು ಕಾರ್ಯಕ್ರಮ ಮಾಡಿಕೊಡಿ ಅಂತ ಕೇಳಿದಾಗ ಆ ಮ್ಯಾನೇಜರು $2,000 ಬೇಕು ನಮಗೆ ಫೀಸು ಅಂತ ಕೇಳಿದಂತೆ. ಇವರು ವಿಧಿ ಇಲ್ಲಿರೋ ಒಪ್ಕೊಂಡ್ರು. ಕಾರ್ಯಕ್ರಮದ ದಿನ ಬಂತು.
ನೋಡಿದ್ರೆ ಟಿಕೆಟ್ಟು ಮಾರೋಕ್ಕಾಗೇ ಇರಲಿಲ್ಲ ಅವ್ರಿಗೆ ಇದ್ದಿದ್ದು ಕೇವಲ ಅವ್ರ ಹತ್ರ ಇದ್ದಿದ್ದು $1,600. ಇನ್ನೂ $400 ಶಾರ್ಟೇಜ್ ಬಂದ್ಬಿಟ್ಟಿತ್ತು. ಏನು ಮಾಡೋದು, ಕಾರ್ಯಕ್ರಮ ಎಲ್ಲ ಮುಗಿದ ಮೇಲೆ ಪೆಡ್ವರ್ಸ್ಕಿನ ಮೀಟ್ ಮಾಡಿಬಿಟ್ಟು ಆ $1,600 ಕೊಟ್ಬಿಟ್ಟು ಜೊತೆಗೆ ಒಂದು ಚೆಕ್ ಕೊಟ್ಟರು $400. ಆಮೇಲೆ ಅವ್ರು ತಮ್ಮ ಕಥೆಯನ್ನು ಹೇಳ್ಕೊಂಡ್ರು. ಈ ಥರ ನಾವು ಕಾರ್ಯಕ್ರಮ ಮಾಡಿದ್ದೇನೆ, ನಾವು ಫೀಸ್ ಕಟ್ಟಬೇಕು ಅಂತ. ಅನ್ಫಾರ್ಚುನೇಟ್ಲಿ ಟಿಕೆಟ್ಗಳು ಸೇಲ್ ಆಗಲಿಲ್ಲ. ಸೇಲ್ ಆಗಿದ್ದು ಬರೀ $1,600. ಅದನ್ನು ನಿಮಗೆ ಕೊಟ್ಬಿಡ್ತಾಯಿದ್ದೀವಿ. ಇನ್ನು $400 ನಾವೇ ಕೊಡಬೇಕು. ಅದು ಈಗ ಸದ್ಯಕ್ಕಿಲ್ಲ, ನಮ್ಮ ಹತ್ರ ಒಂದು ಚೆಕ್ ಕೊಟ್ಟಿರ್ತೀವಿ. ಮುಂದೆ ಯಾವತ್ತಾರು ದುಡ್ಡು ಬಂದಾಗ ಅದನ್ನು ದುಡ್ಡು ಕೊಟ್ಟು ಆ ಚೆಕ್ ಇಸ್ಕೊಂಡು ಹೋಗ್ತೀವಿ, ದಯವಿಟ್ಟು ಸ್ವೀಕರಿಸಬೇಕು ಅಂತ ಕೇಳಿದಾಗ ಪೆಡ್ವರ್ಸ್ಗೆ ಸಾಧ್ಯನೇ ಇಲ್ಲ ಅಂದಿದ್ದು ಚೆಕ್ನ ವಾಪಸ್ ಕೊಟ್ಟನಂತೆ. ಇವರಿಬ್ಬರಿಗೂ ಗಾಬರಿ ಆಗ್ಬಿಡ್ತು. ಏನಪ್ಪ ಇದು, ಎಲ್ಲಿಂದ ತೊಗೊಂಬರೋದು $400 ಇವಾಗ ಅಂತ ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ಅವನು ಆ $1,600 ವಾಪಸ್ ಕೊಟ್ಟನಂತೆ. ವಾಪಸ್ ಕೊಟ್ಬಿಟ್ಟು, ನೋಡಿ ನೀವು ನಿಮ್ಮ ಫೀಸ್ ಕಟ್ಟಿ ನಿಮ್ಮ ಖರ್ಚುಗಳೆಲ್ಲ ತೆಕ್ಕೊಳ್ಳಿ, ಉಳಿದು ಏನಾದ್ರು ದುಡ್ಡು ಉಳಿದ್ರೆ ಆ ದುಡ್ಡನ್ನ ನನಗೆ ಕೊಡಿ, ಪರವಾಗಿಲ್ಲ, ತಲೆ ಕೆಡಿಸ್ಕೋಬೇಡಿ ಅನ್ನಂತೆ. ಇವರಿಬ್ಬರಿಗೂ ಆಶ್ಚರ್ಯ. ಅಲ್ಲ, ನಾವು ಯಾರು ಅಂತಲೇ ಈ ಪಿಯಾನೋ ಪ್ಲೇಯರ್ಗೆ ಗೊತ್ತಿಲ್ಲ, ಆದರೆ ಇಷ್ಟು ದೊಡ್ಡ ಮನುಷ್ಯ, ಅಷ್ಟು ಪ್ರಪಂಚದಾದ್ಯಂತ ಹೆಸರು ಮಾಡಿರೋವನು ನಮಗೋಸ್ಕರ ಈ ಥರ ಬಿಡ್ತದನಲ್ಲ ದುಡ್ಡು ಅಂತ ಭಾಳ ಸಂತೋಷಪಟ್ಟು ಮನೆಗೆ ಅದೇನೇನೋ ಎಲ್ಲ ಖರ್ಚು ಮಾಡಿ ಉಳಿದಿದ್ದ ದುಡ್ಡನ್ನ ಅವರು ಕೊಟ್ಟರು, ಮುಗಿದಾಯಿತು. ಇದಾಗಿ ಸ್ವಲ್ಪ ವರ್ಷ ಆದಮೇಲೆ ಈ ಪೆಡ್ವರ್ಸ್ಕಿ ಪೋಲೆಂಡ್ ದೇಶದವನು, ಆ ದೇಶದ ಪ್ರಧಾನಮಂತ್ರಿ ಆದವನು. ಆ ಪ್ರಧಾನಮಂತ್ರಿ ಆದಮೇಲೆ ವಾರ್ ಶುರು ಆಗುತ್ತೆ, ವರ್ಲ್ಡ್ ವಾರ್ ಶುರು ಆಗ್ಬಿಡ್ತು. ಪೋಲೆಂಡು ಆ ವರ್ಲ್ಡ್ ವಾರಲ್ಲಿ ನುಚ್ಚು ನೂರಾಗುವಂಥ ಸ್ಥಿತಿ ಬಂದ್ಬಿಡ್ತು. ಬಡತನ ಎಲ್ಲ ಕಡೆ ಹಸುವು, ಜನಕ್ಕೆ ಊಟ ತಿಂಡಿ ಇಲ್ಲ ಅಂಥ ಪರಿಸ್ಥಿತಿ. ದುಡ್ಡಿಲ್ಲ, ಎಲ್ರಿಗೂ ಊಟ ಕೊಡೋದಕ್ಕೆ ದುಡ್ಡಿಲ್ಲ. ಇವನು ಪ್ರಧಾನಮಂತ್ರಿ ಆಗ್ಬಿಟ್ಟಿದ್ದಾನೆ ಪೆಡ್ವರ್ಸ್ಕಿ. ಸೊ ಆವಾಗ ಏನು ಮಾಡಿದಂತೆ, ಯಾತಕ್ಕೆ ನಾನು ಅಮೇರಿಕಾಗೆ ಒಂದು ಪತ್ರ ಬರೀಬಾರ್ದು ಅಂದ್ಬಿಟ್ಟು ಅಮೇರಿಕಾ ಫುಡ್ ಆ್ಯಂಡ್ ಸಿವಿಲ್ ಸಪ್ಲೈಸ್ ಡಿಪಾರ್ಟ್ಮೆಂಟ್ಗೆ ಒಂದು ಲೆಟ್ರ್ ಬರೋದಂತೆ. ಈ ಥರ ನಾವು ವಾರಲ್ಲಿ ಸಿಕ್ಕಾಕ್ಕೊಂಡು ನಾವು ತುಂಬ ಸಫರ್ ಮಾಡ್ತಾಯಿದ್ದೀವಿ, ದಯವಿಟ್ಟು ನೀವು ನಮಗೆ ದುಡ್ಡಿನ ಊಟದ ಸಹಾಯ ಮಾಡಬೇಕು, ಫುಡ್ ಗ್ರೈನ್ ಸಹಾಯ ಮಾಡಬೇಕು ಅಂತ ಕೇಳಿದ್ನಂತೆ. ಆಗ ಆ ಡಿಪಾರ್ಟ್ಮೆಂಟ್ನ ಹೆಡ್ ಆಗಿದ್ದವರು ಹರ್ಬರ್ಟ್ ಹೂವರ್ ಅಂತ. ಆತ ಮುಂದೆ ಅಮೇರಿಕಾಗೆ ಪ್ರೆಸಿಡೆಂಟ್ ಕೂಡ ಆದ. ಈ ಹರ್ಬರ್ಟ್ ಹೂವರು ಇಮಿಡಿಯೇಟಾಗಿ ತಲೆ ಕೆಡಿಸ್ಕೋಬೇಡಿ ಅಂತ ಹೇಳಿ 2 ಶಿಪ್ ಲೋಡ್ ಫುಡ್ ಗ್ರೈನ್ಸ್ನ ಪೋಲೆಂಡ್ಗೆ ಕಳಿಸಿದ್ನಂತೆ. ಕಳಿಸಿದ್ಮೇಲೆ ಅಷ್ಟೊತ್ತಿಗೆ ಎಲ್ಲ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗಿ ಎಲ್ರಿಗೂ ಫುಡ್ ಗ್ರೈನ್ಸ್ನೆಲ್ಲ ಹಂಚಿ ಇದು ಈಗ ಕುದಿಯೋಕ್ಕೆ ಶುರುವಾಯಿತು. ಇದು ಮುಚ್ಚಾಕ್ಬಿಡೋಣ ಫಸ್ಟು. ಇದು 3 ವಿಸಿಲ್ ಕೂಗಬೇಕು. ಸೊ ಎಲ್ಲ ವಾರೆಲ್ಲ ಮುಗೀತು. ವಾರ ಮುಗಿದ ಮೇಲೆ ಈ ಪೆಡ್ವರ್ಸ್ಕಿಗೆ ನಾನು ಅಮೇರಿಕಾಗೆ ಹೋಗಿ ಆ ಫುಡ್ ಆ್ಯಂಡ್ ಸಿವಿಲ್ ಸಪ್ಲೈ ಹೆಡ್ ಇದ್ನಲ್ಲ ಅವನನ್ನು ಮೀಟ್ ಮಾಡಿ ಥ್ಯಾಂಕ್ಸ್ ಹೇಳಬೇಕು ಅಂತ ಹೇಳಿ ಅಮೇರಿಕಾಗೆ ಬಂದಂತೆ. ಅಮೇರಿಕಾಗೆ ಬಂದ್ಬಿಟ್ಟು ಆ ಡಿಪಾರ್ಟ್ಮೆಂಟ್ಗೆ ಹೋಗಿ ಹರ್ಬರ್ಟ್ ಹೂವರ್ನ ಮೀಟ್ ಮಾಡಿ, ನಾನು ನಿಮ್ಮನ್ನು ಮೀಟ್ ಮಾಡೋಕ್ಕೋಸ್ಕರ ಬಂದೆ, ನಾನು ಐ ಆಮ್ ದಿ ಪ್ರೈಮ್ ಮಿನಿಸ್ಟರ್ ಆಫ್ ಪೋಲೆಂಡ್, ನಾನು ನಿಮ್ಮನ್ನು ಮೀಟ್ ಮಾಡಿ ನಿಮಗೆ ಥ್ಯಾಂಕ್ಸ್ ಹೇಳಬೇಕಾಗಿತ್ತು, ಯಾಕೆಂದರೆ ಸರಿಯಾದ ಸಮಯಕ್ಕೆ ನೀವು ನನಗೆ ಸಹಾಯ ಮಾಡಿದ್ರಿ ಅಂದಾಗ ಹರ್ಬರ್ಟ್ ಹೂವರ್ ಹೇಳಿದಂತೆ, ಆ್ಯಕ್ಚುಲಿ ನೀವೆಲ್ಲ ನಮಗೆ ಥ್ಯಾಂಕ್ಸ್ ಹೇಳಬೇಕಾಗಿರೋದು, ನಾನು ನಿಮಗೆ ಥ್ಯಾಂಕ್ಸ್ ಹೇಳಬೇಕು. ಯಾಕೆ ನೀವು ಯಾಕೆ ನನಗೆ ಥ್ಯಾಂಕ್ಸ್ ಹೇಳಬೇಕು ಅಂದಾಗ, ನಿಮಗೆ ನೆನಪಿದೆಯಾ ಭಾಳ ವರ್ಷಗಳ ಹಿಂದೆ ಕಾಲೇಜಲ್ಲಿ ನಾನು ಸ್ಟೂಡೆಂಟ್ ಆಗಿದ್ದಾಗ ನಿಮ್ಮದೊಂದು ಪ್ರೋಗ್ರಾಮ್ನ ಆರ್ಗನೈಸ್ ಮಾಡಿದ್ದೆ ನಾನು. ನಿಮಗೆ ದುಡ್ಡು ಕೊಡೋಕ್ಕೆ ನನ್ನ ಹತ್ರ ಟಿಕೆಟ್ ಸೇಲ್ ಆಗದಿರ ದುಡ್ಡು ಇರಲಿಲ್ಲ. ಆಗ ನೀವು ಏನೂ ಬೇಡವಾ ಅಂತ ವಾಪಸ್ ಕೊಟ್ಟಿದ್ದೀರಿ ದುಡ್ಡು. ಆವತ್ತು ನೀವು ದುಡ್ಡು ಕೊಡದೆ ಹೋಗಿದ್ದಿದ್ರೆ ನಾನು ಕಾಲೇಜ್ ಪಾಸ್ ಮಾಡ್ತಾ ಇರಲಿಲ್ಲ. ಕಾಲೇಜ್ ಪಾಸ್ ಮಾಡದಿದ್ದರೆ ಈ ಹುದ್ದೆಗೆ ನಾನು ಬರ್ತಾ ಇರಲಿಲ್ಲ. ನಾನು ನಿಮಗೆ ಥ್ಯಾಂಕ್ಸ್ ಹೇಳಬೇಕು ಅಂತ ಹೇಳಿದಂತೆ. ಯಾಕೆ ಈ ಕತೆ ಹೇಳಿದೆ ಅಂದರೆ, ಸಾಮಾನ್ಯವಾಗಿ ನಾವೇನು ಯೋಚನೆ ಮಾಡ್ತೀವಿ, ನಾವು ಯಾರಿಗಾದರೂ ಸಹಾಯ ಮಾಡಿದ್ರೆ ನಮಗೇನು ಲಾಸ್ ಆಗುತ್ತೆ ಅಂತ ಯೋಚನೆ ಮಾಡ್ತೀವಿ. ನಾವು ಯಾರಿಗಾದರೂ ಸಹಾಯ ಮಾಡದೇ ಇದ್ದರೆ ಅವ್ರಿಗೇನು ತೊಂದರೆ ಆಗುತ್ತೆ ಅಂತ ಯೋಚನೆ ಮಾಡಬೇಕು. ಆವಾಗಲೇ ನಾವು ದೊಡ್ಡ ಮನುಷ್ಯರಾಗೋದು. ಎನಿವೆ, ಇದು ಚೆನ್ನಾಗಿ ಕೂಲ್ ಆಗಬೇಕು. ಕೂಗಿ ಒಂದು 3 ವಿಸಿಲ್ ಕೂಗಿ ಕೂಲ್ ಆಗಬೇಕು. ಅಲ್ಲಿ ತನಕ ನಾವು ಕಾಯಬೇಕು. ಹಬ್ಬವೇ ಇರಲಿ, ಹರಿದಿನವೇ ಇರಲಿ, ಶುಭಾರಂಭವಿರಲಿ, ಸಮಾರಂಭವಿರಲಿ, ನಿಮ್ಮ ಮಧುರ ಕ್ಷಣಗಳ ಮಧುರವಾಗಿಸಿ. India Sweet House, making life sweeter. ಓಕೆ, ಇದು ಕುಕ್ಕರ್ ಕೂಲ್ ಆಗಬೇಕು. ಅಷ್ಟರಲ್ಲಿ ನಾವು ಒಂದು ಒಗ್ಗರಣೆ ರೆಡಿ ಮಾಡ್ಕೊಂಬಿಡೋಣ. ಇದಕ್ಕೆ ತುಪ್ಪ, ಶ್ರೀಕೃಷ್ಣ ಶುದ್ಧ ಹಳ್ಳಿ ತುಪ್ಪ ಒಂದು 4 ಚಮಚ,
ಚೆನ್ನಾಗಿ ಕಾಯಬೇಕಿದು. ಈ ಕಡೆ ಇದು ಕೂಲಾಗಿದೆ, ಇದನ್ನು ಓಪನ್ ಮಾಡೋಣ. ಪರ್ಫೆಕ್ಟ್. ಇದಕ್ಕೆ ನಾವು ಕರಗಿಸ್ಕೊಂಡಿರುವಂಥ ಕಲ್ಲು ಸಕ್ಕರೆಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಕುದಿಯಕ್ಕೆ ಬಿಟ್ಬಿಡೋಣ. ನೀರೆಲ್ಲ ಇಂಗಬೇಕು, ಹಾಗೆ ಕುದಿಬೇಕಿದು. ಸಣ್ಣ ಉರಿನಲ್ಲಿ ಇದು ಕುದಿಯಕ್ಕೆ ಬಿಟ್ಬಿಡೋಣ. ಈ ಕಡೆ ತುಪ್ಪ ಕಾದಿದೆ, ಇದಕ್ಕೆ ಒಂದು 4-5 ಲವಂಗ, ಓಕೆ, ಗೋಡಂಬಿ ಸ್ವಲ್ಪ ಬಾಡಿಸ್ಕೋಬೇಕು, ಕೆಂಪಗಾಗೋ ತನಕ ಬಾಡಿಸ್ಕೋಬೇಕು, ಲೈಟ್ ಕೆಂಪಾಗಬೇಕು. ಇದು ಕೆಂಪಗಾಗ್ತಿದ್ದಂಗೆ ಇದಕ್ಕೆ ದ್ರಾಕ್ಷಿ ಹಾಕೋದು. ದ್ರಾಕ್ಷಿ ಬುರ್ರ ಅಂತ ಊದ್ಕೋಬೇಕು. ಇದು ಊದ್ಕೋತಿದ್ದಂಗೆ ಇದಕ್ಕೆ ಕೊಬ್ಬರಿ, 1 ಕಪ್ಪಷ್ಟು ಕೊಬ್ಬರಿ ತುರಿ, ಇದನ್ನು ಚೆನ್ನಾಗಿ ಹುರ್ಕೊಳ್ಳೋಣ. ಓಕೆ, ಸುಮಾರಾಗಿ ನೀರು ಹಿಂಗಿದೆ. ಈಗ ಇದಕ್ಕೆ ನಾವು ಮಾಡ್ಕೊಂಡಿರ್ತಕ್ಕಂಥ ಒಗ್ಗರಣೆ ಹಾಕ್ಬಿಡೋಣ. ಈಗ ಇದು ಸ್ವಿಚ್ ಆಫ್ ಮಾಡಿದ್ದೀನಿ. ಇದಕ್ಕೆ ಒಂದು ಸ್ವಲ್ಪ ಪಚ್ಕರ್ಪೂರ ಪುಡಿ ಮಾಡಿ ಹಿಂಗೆ ಹಾಕೋದು. ಓಕೆ, ಆಮೇಲೆ ಏಲಕ್ಕಿ ಪುಡಿ ಒಂದು ಸ್ವಲ್ಪ ಹಾಕಿ ಇದನ್ನು ಮಿಕ್ಸ್ ಮಾಡಿಬಿಡೋಣ. ಶ್ರೀಕೃಷ್ಣ ತುಪ್ಪದಿಂದ ಈಗ ಭಾರಿ ಉಳಿತಾಯ. ಪ್ರತಿ ಅರ್ಧ ಲೀಟರ್ ಪೌಚ್ನೊಂದಿಗೆ 150 ರೂಪಾಯಿ ಬೆಲೆಯ ಕಂಟೈನರ್ ಉಚಿತ. ಸಾಂಪ್ರದಾಯಿಕ ಸೊಗಡಿನ ತುಪ್ಪ ಶ್ರೀಕೃಷ್ಣ ಹಳ್ಳಿ ತುಪ್ಪ. ಅದ್ಭುತವಾದ ಸಿದ್ಧಿದಾತ್ರಿ ದೇವಿಗೆ ನೈವೇದ್ಯಕ್ಕೆ ತಯಾರಾದಂಥ ಅದ್ಭುತವಾದ ಶಾಲ್ಯಾನ್ನ ರೆಡಿ. ನೀವು ಕೂಡ ಮನೆಯಲ್ಲಿ ಇವತ್ತು ಈ ಶಾಲ್ಯಾನ್ನ ಮಾಡಿ ಸಿದ್ಧಿದಾತ್ರಿ ದೇವಿಗೆ ನೈವೇದ್ಯಕ್ಕಿಟ್ಟು ಪೂಜೆ ಮಾಡಿ ಅವಳ ಆಶೀರ್ವಾದವನ್ನು ಪಡೆದು ನವರಾತ್ರಿಯನ್ನು ಆಚರಿಸಿ. ಸೊ ಈಗ ನಾನು ಇದನ್ನು ಟೇಸ್ಟ್ ಮಾಡಬೇಕು ಅಂದರೆ ಒಂಚೂರು ತಯಾರಿ ಮಾಡ್ಕೋಬೇಕು. ಅಷ್ಟರಲ್ಲಿ ನಿಮ್ಮೆಲ್ರಿಗೂ ಒಂದು ರೀಕ್ಯಾಪ್ ನೋಡ್ಕೊಂಬನ್ನಿ. ಶಾಲ್ಯಾನ್ನ ಮಾಡೋದು ತುಂಬಾನೇ ಸುಲಭ ರೀ. ಕುಕ್ಕರ್ ತಗೊಳ್ಳಿ, ಹಾಕ್ರಿ 1 ಕಪ್ಪು ನೆನ್ಸಿಟ್ಟಿರೋ ಅಕ್ಕಿ, ಹಾಲು ಹಾಕ್ರಿ. ಈಗ ನೆನ್ಸಿಟ್ಟಿರೋ ಅಂದ್ರೆ ಹಾಲಿನಲ್ಲಿ ನೆನ್ಸಿಟ್ಟಿರೋ ಕೇಸರಿ ಹಾಕ್ರಿ. ಕೊತ್ಕೊತಾ ಅಂತ ಕುದಿಯೋಕೆ ಬಿಟ್ಬಿಡಿ. ಈಗ ಒಂದು ಪಾತ್ರೆ ತಗೊಳ್ಳಿ, ಪುಡಿ ಮಾಡಿದ ಕೆಂಪು ಕಲ್ ಸಕ್ಕರೆನ ಅದಕ್ಕೆ ಹಾಕಿ, ಅದು ಮುಳುಗೋಷ್ಟು ನೀರ್ ಹಾಕಿ ಕೆಂಪು ಕಲ್ ಸಕ್ಕರೆನ ಕರಗಿಸಿ. ಕುಕ್ಕರ್ ನಲ್ಲಿರೋ ಮಿಶ್ರಣ ಕುದಿಯೋಕ್ ಶುರು ಆದಾಗ ಏನ್ ಮಾಡ್ತೀರಾ, ಕುಕ್ಕರ್ನ ಮುಚ್ತೀರಾ, 3 ವಿಸಿಲ್ ಕೂಗಕ್ ಬಿಡ್ತೀರಾ. ಪ್ಯಾನ್ಗೆ ನಮ್ ಹೀರೋ ಶ್ರೀಕೃಷ್ಣ ಹಳ್ಳಿ ತುಪ್ಪ 4 ಚಮಚ ಹಾಕ್ರಿ. ಘಮ ಘಮ ಅಂತ ಪರಿಮಳ ಬೀರಿ ಕರಗುತ್ತಾ ಹೋಗುತ್ತೆ. ಈ ಕಡೆ ಕುಕ್ಕರ್ ಶೀಟಿ ಹೊಡೆದು ಸುಧಾರಿಸ್ಕೊಂಡು ತಣ್ಣಗಾಗಿರುತ್ತೆ. ಈ ಕುಕ್ಕರ್ಗೆ ಕೆಂಪು ಕಲ್ ಸಕ್ಕರೆ ಕರಗಿಸಿಟ್ಟಿರೋ ನೀರನ್ನ ಹಾಕ್ರಿ. ಚೆನ್ನಾಗಿ ಮಿಕ್ಸ್ ಮಾಡ್ರಿ. ಸಣ್ಣ ಉರಿನಲ್ಲಿ ಕುದಿಸ್ರಿ. ಪ್ಯಾನಿನಲ್ಲಿ ಪರಿಮಳ ಬೀರ್ತಾ ಕರಗಿದ ಶ್ರೀಕೃಷ್ಣ ಹಳ್ಳಿ ತುಪ್ಪಕ್ಕೆ 4 ಲವಂಗನು ಹಾಕ್ರಿ. ಅದಕ್ಕೆ ಗೋಡಂಬಿನೂ ಹಾಕಿ ಹೊಂಬಣ್ಣ ಬರುವವರೆಗೂ ಹುರಿರಿ. ದ್ರಾಕ್ಷಿ ಸೇರಿಸ್ರಿ. ಅದು ಬುರುಬುರ ಅಂತ ಉಬ್ಬುತ್ತೆ. ಆಗ ಕೊಬ್ಬರಿ ತುರಿ ಹಾಕ್ರಿ. ಹುರಿದು ಅದನ್ನು ಕುಕ್ಕರ್ನಲ್ಲಿ ಕುದಿತಾ ಇದೆಯಲ್ಲ ಮಿಶ್ರಣ, ಅದಕ್ಕೆ ಹಾಕ್ರಿ. ಮಿಕ್ಸ್ ಮಾಡ್ರಿ. ಒಂದು ಚೂರ್ ಪಚ್ಕರ್ಪೂರನ್ನ ಪುಡಿ ಮಾಡಿ ಸೇರಿಸ್ಬಿಡ್ರಿ. ಏಲಕ್ಕಿ ಪುಡಿನೂ ಹಾಕಿ. ಇಂದಿನ ಸಿದ್ಧಿದಾತ್ರಿ ದೇವಿಗೆ ಈ ಶಾಲ್ಯಾನ ನೈವೇದ್ಯ ಮಾಡಿ ಎಲ್ರಿಗೂ ಹಂಚಿ ನಾವು ಸ್ವೀಕರಿಸೋಣ ರೀ. ಆ್ಯಕ್ಚುಲಿ ನಿಮಗೆ ಗೊತ್ತಾ, ನಮ್ಮ ಶ್ರೀಕೃಷ್ಣ ಹಳ್ಳಿ ತುಪ್ಪನವರು ಒಂದು ಸ್ಪೆಷಲ್ ಆಫರ್ನ ಬಿಟ್ಟಿದ್ದಾರೆ ಮಾರ್ಕೆಟಲ್ಲಿ. ಏನಂದರೆ, ನೀವು ಶ್ರೀಕೃಷ್ಣ ಹಳ್ಳಿ ತುಪ್ಪ 500 ಗ್ರಾಮ್ ಕೊಂಡ್ಕೊಂಡ್ರೆ ನಿಮಗೆ ಒಂದು ಪ್ಲಾಸ್ಟಿಕ್ ಕಂಟೈನರ್ ಸಿಗುತ್ತೆ. 150 ರೂಪಾಯಿ ಬೆಲೆ ಬಾಳುವಂಥ ಕಂಟೈನರು, ಫುಡ್ ಗ್ರೇಡ್ ಪ್ಲಾಸ್ಟಿಕಲ್ಲಿ ಮಾಡಿರುವಂಥ ಕಂಟೈನರು, ಇದು ಫ್ರೀಯಾಗಿ ಸಿಗುತ್ತೆ. ಸೊ ಈ ಕೂಡಲೇ ನೀವು ಅಂಗಡಿಗೆ ಹೋಗಿ 500 ಗ್ರಾಮ್ ಶ್ರೀಕೃಷ್ಣ ಶುದ್ಧ ಹಳ್ಳಿ ತುಪ್ಪನ ಕೊಂಡ್ಕೊಂಡು ಒಂದು ಫುಡ್ ಗ್ರೇಡ್ 150 ರೂಪಾಯಿ ವರ್ತ್ ಪ್ಲಾಸ್ಟಿಕ್ ಕಂಟೈನರ್ನ ಫ್ರೀಯಾಗಿ ತೊಗೊಂಡು ಮನೆಗೆ ಬನ್ನಿ. ಓಕೆನಾ? ಈ ನವರಾತ್ರಿ ದಿವಸ ನೀವು ಶ್ರೀಕೃಷ್ಣ ಹಳ್ಳಿ ತುಪ್ಪ ಬಳಸಿ ಯಾವ್ದಾದ್ರು ಅಡುಗೆ ಮಾಡಿದರೆ ಆ ಅಡುಗೆ ರೆಸಿಪಿನ ನಮಗೆ ಕಳಿಸಿ. ಉತ್ತಮವಾದ ರೆಸಿಪಿಗೆ ನಾವು ಬಹುಮಾನವನ್ನು ಕೊಡ್ತೀವಿ. ಬಹುಮಾನ ಶ್ರೀಕೃಷ್ಣ ಹಳ್ಳಿ ತುಪ್ಪದವರೇ ಕೊಡ್ತಾರೆ ನಿಮಗೋಸ್ಕರವಾಗಿ. ಅದನ್ನು ನಾನು ಕೊಡ್ತೀನಿ ಮತ್ತು ನಿಮ್ಮನ್ನು ಭೇಟಿ ಮಾಡ್ತೀನಿ. ಹಾಗೆ ನಿಮ್ಮ ಜೊತೆ ಭೋಜನ ಕೂಡ ಮಾಡ್ತೀನಿ. ಸೊ ನೀವು ನಿಮ್ಮ ರೆಸಿಪಿನ ಕಳಿಸೋದಕ್ಕೆ ನಮ್ಮ ವಾಟ್ಸಪ್ ನಂಬರ್ನ ನೋಟ್ ಮಾಡ್ಕೊಳ್ಳಿ. 9035026824. ಓಕೆ,
ಇದನ್ನು ಟೇಸ್ಟ್ ಮಾಡ್ತೀನಿ. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ. ನೀವೊಬ್ಬರೇ ಸಬ್ಸ್ಕ್ರೈಬ್ ಮಾಡಿದ್ರೆ ಸಾಲದು, ನಿಮ್ಮ ಸ್ನೇಹಿತರಿಗೆ, ರಿಲೇಟಿವ್ಸ್ಗೂ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ, ಶೇರ್ ಮಾಡಿ ಅವ್ರಿಗೆ. ಓಕೆ, ನಿಮ್ಮ ಸಪೋರ್ಟ್ ನನಗೆ ಬೇಕು. ಈಗ ಟೇಸ್ಟ್ ಮಾಡ್ತಾಯಿದ್ದೀನಿ. ಅದ್ಭುತ. ಚೂರು ಕೊಬ್ಬರಿ ಸೀದಿದೆ, ಆದರೂ ಟೇಸ್ಟ್ ಸಖತ್ತಾಗಿದೆ. ಕೇಸರಿ ಫ್ಲೇವರು, ಆಮೇಲೆ ಪಚ್ಕರ್ಪುರದ ಫ್ಲೇವರು, ಆಮೇಲೆ ಏಲಕ್ಕಿ ಫ್ಲೇವರ್ ಗಮ್ ಅಂತ ಬರ್ತದೆ. ಹಾಲಲ್ಲಿ ಅನ್ನ ಸಾಫ್ಟಾಗಿ ಬೆಂದಿದೆ, ತುಂಬ ರುಚಿಯಾಗಿದೆ. ಅದ್ಭುತ, ಸೂಪರ್.